ಭತ್ತದ ನಾಡು ಗಂಗಾವತಿ ನಗರದಲ್ಲಿ ನಾಳೆ ನಡೆಯಲಿರುವ ರಂಗುರಂಗಿನ ಬಣ್ಣದ ಹೋಕಳಿ ಹಬ್ಬವನ್ನು ಪರಸ್ಪರ ಬಾಂಧವ್ಯ ಬೆಸೆಯುವಂತಹ ಈ ಒಂದು ಬಣ್ಣದ ಹಬ್ಬವನ್ನು ಯಾವುದೇ ರೀತಿ ಪರಿಸರಕ್ಕೆ ಹಾನಿಕರ ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಮತ್ತು ಸಡಗರ ಸಂಭ್ರಮದಿಂದ ಈ ಒಂದು ಹೋಳಿ ಹಬ್ಬವನ್ನು ಆಚರಿಸುವಂತೆ ಅಖಿಲ ಭಾರತೀಯ ಸಾಹಿತ್ಯ ಸಮ್ಮೇಳನ ಕಾರ್ಯಕಾರಿಣಿ ಸದಸ್ಯರಾದ ಅಶೋಕ್ ಕುಮಾರ್ ರಾಯ್ಕರ್ ಅವರು ನಮ್ಮ ATV ತಿಳಿಸಿದ್ದಾರೆ. ಎಲ್ಲರಿಗೂ ಹೋಳಿ ಹುಣ್ಣಿಮೆಯ ಹಾಗೂ ಹಬ್ಬದ ಶುಭಾಶಯಗಳು. ಗಂಗಾವತಿ ನಗರದ ನಾಗರಿಕ ಬಂಧುಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ, ದಿನಾಂಕ 4/3/2026 ತಾಲೂಕಾ ಕ್ರೀಡಾಂಗಣದಲ್ಲಿ ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಈ ಹೋಳಿ ಹುಣ್ಣಿಮೆಯ ಆಚರಣೆಯ ವಿಚಾರ ಏನಂತಂದರೆ, ದುಷ್ಟತನವನ್ನು ನಾವು ನಾಶ ಮಾಡುವುದು, ದುಷ್ಟತನವನ್ನು ಅದನ್ನು ಸುಡುವುದು. ಅದನ್ನು ನಮ್ಮಲ್ಲಿ ಮನುಷ್ಯನೆಲ್ಲಾಗ್ತದೆ, ಸಮಾಜದಲ್ಲಿ ದುಷ್ಟತನಕ್ಕೆ ಅವಕಾಶ ಇರಬಾರ್ದು ಅಂಥೇಳಿ ಅದನ್ನು ಸುಡುವುದರ ಮುಖಾಂತರ, ಕಾಮದಾನವನ್ನು ಮಾಡುವುದರ ಮುಖಾಂತರ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡೋಣ. ಜೊತೆಗೆ ಹಬ್ಬದಲ್ಲಿ ನಾವು ಶುದ್ಧವಾದಂಥ ಬಣ್ಣವನ್ನು ಉಪಯೋಗಿಸೋಣ ವಿನಃ ರಾಸಾಯನಿಕ ಯುಕ್ತ ಬಣ್ಣಗಳನ್ನು ನಾವು ಹಬ್ಬದಲ್ಲಿ ತರದೆ ಅದನ್ನು ನಾವು ಯಾರಿಗೂ ಸಿಂಪಡಿಸದೆ ಆರೋಗ್ಯಕರವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಆರೋಗ್ಯಕರವಾದಂಥ ಹಬ್ಬವನ್ನು ಆಚರಣೆ ಮಾಡೋಂಥ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ, ಇದನ್ನು ವಿನಂತಿಸಿಕೊಳ್ತೇನೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡುತ್ತಾ ಹೊಸ ವರ್ಷವನ್ನು ಸ್ವಾಗತಿಸೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಮುಂದೆ ಇನ್ನೊಂದು 15 ದಿವಸಗಳಲ್ಲಿ ಬರ್ತಕ್ಕಂಥ ಯುಗಾದಿ ಹಬ್ಬದ ಶುಭಾಶಯವನ್ನು ಸಹಿತ ನಮಗೆಲ್ಲರೂ ತಿಳಿಸುತ್ತಿದ್ದೇನೆ. ನಿಮ್ಮ ಹೆಸರು? ನನ್ನ ಸಣ್ಣ ಪರಿಚಯ ಏನಂತಂದರೆ ಅಶೋಕ್ ಕುಮಾರ್ ರಾಯ್ಕರ್. ನಾನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪ್ರಾಂತದ ನಮ್ಮ ಕರ್ನಾಟಕ ರಾಜ್ಯದ ಕಾರ್ಯಕಾರಿಣಿ ಸದಸ್ಯನಾಗಿದ್ದೀನಿ.